ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಸಾಕಷ್ಟು ನಿರೀಕ್ಷೆಗಳಿದ್ವು. ಆ ನಿರೀಕ್ಷೆಗಳು ನಿಜವಾಗುತ್ತೆ ಅನ್ನುವಂತಹ ಬೈಕ್ಗಳಿದ್ವು. 15ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಅದಕ್ಕೆ ಬರ್ತಾ ಇರುವಂತಹ ಪ್ರತಿಕ್ರಿಯೆಗಳು ಏನೇನು, ವಿಪಕ್ಷಗಳು ಮಾಡ್ತಾ ಇರುವಂತಹ ಟೀಕೆ ಏನು, ರಾಜ್ಯ ಸರ್ಕಾರದ ಸಚಿವರುಗಳು ಮಾಡ್ತಾ ಇರುವಂತಹ ಸಮರ್ಥನೆ ಏನು, ಎಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ದಾಖಲೆಯ 15ನೇ ಬಜೆಟ್ ಮಂಡಿಸಿದ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರು ನಗರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು, ವಿವಿಧ ಕಾರ್ಯಕ್ರಮಗಳ ಘೋಷಣೆ. ಹಿರಿಯ ನಾಗರಿಕರಿಗೆ ಆಹಾರ ಧಾನ್ಯ ಒದಗಿಸುವುದಕ್ಕೆ ಡೆಲಿವರಿ ಆಪ್. 80 ವರ್ಷ ದಾಟಿದ ನಾಗರಿಕರಿಗೆ ಆಹಾರ ಧಾನ್ಯ ಮನೆಗೆ ತಲುಪಲಿದೆ. ಅನ್ನ ಸುವಿಧಾ ಆಪ್ ಡೆವಲಪ್ ಮಾಡುವುದಾಗಿ ಘೋಷಿಸಿದ ಸಿಎಂ. ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಆಹಾರ ನೀಡೋಕೆ ವ್ಯವಸ್ಥೆ. ಮಹಿಳೆಯರೇ ನಡೆಸುವ 50 ಕೆಫೆ ಸಂಜೀವಿನಿ ಹೋಟೆಲ್ಗಳ ಸ್ಥಾಪನೆ. ಕೌಶಲ್ಯಾಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಕಾರ್ಯಕ್ರಮ. ಬೆಂಗಳೂರು ಉತ್ತರ ತಾಲೂಕಲ್ಲಿ 70 ಎಕರೆಯಲ್ಲಿ ಸ್ಪೋರ್ಟ್ಸ್ ಸಿಟಿ. ಪ್ರತಿ ವರ್ಷ ರಾಜ್ಯ ಮಟ್ಟದ ಮಿನಿ ಒಲಿಂಪಿಕ್ಸ್. ಪದಕ ವಿಜೇತ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಧನ ಘೋಷಣೆ. ಬುರುಡೆ ಬುರುಡೆ ಅಂತ ಭಿತ್ತಿಪತ್ರ ಪ್ರದರ್ಶನ. ಬಜೆಟ್ನಲ್ಲಿ ಏನಿಲ್ಲ ಓಳು ಬರಿ ಓಳು. ಸಿಎಂ ಬಜೆಟ್ ಮಂಡನೆ ವಿರುದ್ಧ ಘೋಷಣೆ. ಸಭಾತ್ಯಾಗ ಮಾಡಿದ ಬಿಜೆಪಿ. ಹೊರಗೆ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.